ವೀಕ್ಷಕರೇ, ಲಾಸ್ಟ್ ವೀಕಲ್ಲಿ ಧೀರ ಭಗತ್ರ ಒಂದು ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಇವತ್ತು ನಾಳೆ ನಿನ್ನೆ ರೀಲ್ಸ್ಗಳ ಶುರುವಾಗಿದೆ. ಆ ಚಿತ್ರದಲ್ಲಿ ಮನೋಜ್ಞವಾಗಿ ಅಭಿನಯಿಸಿರುವಂತಹ ರಾಕೇಶ್ ಅವರು ಜೊತೆ ಇದ್ದಾರೆ ಆ್ಯಕ್ಚುಲಿ ಇವತ್ತು. ಸರ್ ಹೇಗಿದ್ದೀರಾ? ಸರ್ ತುಂಬ ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ಅದೇ ಫಸ್ಟ್ ಟೈಮ್ ಹೀರೋ ಆಗಿ ಮಾಡಿದ್ದೊಂದು, ಆಮೇಲೆ ಇಂಥದ್ದೊಂದು ಸಾಂಗ್ ಇಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ, ಜನ ಎಲ್ಲ ಈ ಲೆವೆಲ್ಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂದಾಗ ಅಂದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಮೂವಿಗೆ ನೀವು ಮುಂಚೆ ಆ್ಯಕ್ಚುಲಿ ಥಿಯೇಟ್ರ್ ಆರ್ಟಿಸ್ಟು, ತುಂಬ ನಾಟಕಗಳನ್ನ ಮಾಡಿಕೊಂಡು ಆ ನಾಟಕ ತುಂಬ ಅಂದರೆ ಶೋಸ್ ಆಗಿದೆ. ಆ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಬಂದಿದ್ದೀರಾ. ಹೊಸ ಟೀಮ್ ಅಂತ, ಹೊಸ ಟೀಮ್ ಜೊತೆಗೆ ನೀವು ಮಿಂಗಲ್ ಆಗಿ ಮಾಡಿ ಎಕ್ಸ್ಪೀರಿಯೆನ್ಸು, ಆಮೇಲೆ ಈ ಕಂಟೆಂಟ್ ಬಗ್ಗೆ ಹೇಳಿದ್ರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀರಾ ಫಸ್ಟ್ ಮೂವಿನಲ್ಲೇ. ಎಷ್ಟು ಖುಷಿ ಇದೆ ಸರ್? ಮೊದಲನೇದಾಗಿ ಕಂಟೆಂಟ್ ಅನ್ನೋದಕ್ಕಿಂತ ಹೌದು, ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದೀನಿ. ಸಾಕಷ್ಟು ನಾಟಕಗಳು ಮಾಡಿದ್ದೀನಿ. ನನ್ನ ಒಂದು 7-8 ನಾಟಕ ನಾವು 100 ಪ್ರದರ್ಶನಗಳು ಕಂಡಿದೆ. ಇದೆಲ್ಲ ಏನಾಗುತ್ತೆ ನಮಗೆ ಫಸ್ಟ್ ನಮಗೆ ಆರ್ಟಿಸ್ಟ್ಗಳಿಗೆ ಏನೋ ನೀವು ಹೇಳಿದ್ರಿ ಹೊಸ ಕತೆ, ಹೊಸ ಟೀಮ್ ಹೇಗೆ ಬೇಕಂದ್ರೆ ರಂಗಭೂಮಿಲಿ ಫಸ್ಟ್ ಕಲಿಸೋದೇನೆಂದರೆ ಈ ಏನಂತಾರೆ ಅದಕ್ಕೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಳಿಸ್ಬಿಡುತ್ತೆ. ಒಳ್ಳೆ ಎಲ್ಲರ ಜೊತೆ ಚೆನ್ನಾಗಿ ಬೆರೆತು ಅಂದರೆ ನಾವು ನಮ್ಮವರು ಅನ್ನೋದನ್ನು ಕಳಿಸ್ಬಿಡುತ್ತೆ ಫಸ್ಟ್. ಹಾಗಾಗಿ ನಮಗೆ ಬೇರೆಯವ್ರು ಅಂತ ಅನ್ಸೋದಿಲ್ಲ. ನನಗೆ ಧೀರ ಭಗತ್ರ ಈ ಟೀಮ್ ಕೂಡ ಯಾವಾಗಲೂ ಫ್ಯಾಮಿಲಿ ಥರ ಟ್ರೀಟ್ ಮಾಡುತ್ತೆ. ಆಮೇಲೆ ಈ ಕಂಟೆಂಟ್ ನನಗೆ ಫಸ್ಟ್ ಕೇಳಿದಾಗಲೇ ಶುರುವಾಗಿದ್ದ ರೀತಿಯೂ ಸ್ವಲ್ಪ ಹಾಗೇ ಇತ್ತು. ಮೇ ಬಿ ಏನೋ ಸಿನಿಮಾ ನಾವು ಮಾಡ್ತಾಯಿದ್ದೀವಿ ಅಂದರೆ ನಮ್ಮದು ಒಂದು ಏನೋ ಮಾವಿನ ಮರಕ್ಕೆ ನಮ್ಮದು ಒಂದು ಕಲ್ಲು ಅನ್ನೋ ಥರ ಆಗಿತ್ತು. ಇಲ್ಲ, ಹಣ್ಣು ನಾವೇ ಆಗ್ತೀವಂತ ಈ ಸಾಂಗ್ ರಿಲೀಸ್ ಆದಾಗ ಗೊತ್ತಾಗಿದ್ದು. ಕಲ್ಲು ನಮ್ಮಲ್ಲಿ ಬೀಳ್ತಾ ಇದೆ ಹಣ್ಣು ಕೇಳೋಕ್ಕೆ ತಿನ್ನೋದಕ್ಕೆ ಅಂತ. ಕಂಟೆಂಟು ನಿಮಗೆ ನೋಡಿ, ಫಸ್ಟ್ ಆಫ್ ಆಲ್ ಈ ಥರದೊಂದು ಕಂಟೆಂಟ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೂ ಮತ್ತು ಡೈರೆಕ್ಷನ್ ಮಾಡೋದಕ್ಕೂ ಒಂದು ಎದಿಗಾರಿಕೆ ಬೇಕು. ಆ ಥರದ ಎರಡನ್ನೂ, ಆ ಥರದ ಒಂದು ಗಟ್ಟಿ ನಿರ್ಧಾರ ನಮ್ಮ ನಿರ್ದೇಶಕರು ಕರ್ಣನ್ ಮಾಡಿರೋದು, ಮತ್ತು ನಮ್ಮ ಪ್ರೊಡಕ್ಷನ್ ಹೌಸ್ ಯಾವುದು ವೈಟ್ ಲೋಟಸ್ ಮತ್ತು ಓಂ ಶನಿ ಎಂಟರ್ಟೈನ್ಮೆಂಟ್ಸ್ ಮತ್ತು ನಾವು ಪ್ರವೀಣ್ ಸರ್ ಇದ್ದಾರಲ್ಲ, ಅವರು ಧೈರ್ಯ ಮಾಡಿರೋದ್ರಿಂದ ನಾವು ಇಲ್ಲಿವರೆಗೆ ಬಂದು ರೀಚ್ ಆಗೋಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈ ಸಿನಿಮಾ ಥ್ರೂಔಟ್ ಸಿನಿಮಾದಲ್ಲೂ ನಾವೇನು ಮಾಡಿದ್ದೀವಿ ಅಂದರೆ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ವಿ, ಸಿಂಗಲ್ ಆಗಿ ಅಂತ. ಹೌದು, ನನ್ನ ಪಾತ್ರಕ್ಕೆ ನಾನು ತುಂಬ ಅಂದರೆ ಹಿನ್ನೆಲೆ ನಾನು ಬ್ಯಾಕ್ ಸ್ಟೇಜಲ್ಲಿ ತುಂಬ ತಯಾರಿ ಮಾಡಿಕೊಂಡೆ. ಲಾಯರ್ ಆಗಿರೋದ್ರಿಂದ ಹೆಂಗಿರ್ತೀನಿ ಅಂತ. ಅದೊಂದು ಈ ಲವ್ ಸಾಂಗ್ ಇದೆಲ್ಲ ನನಗೂ ಹೊಸದು. ನನಗೂ ಹೀರೋಯಿನ್ಗೂ ಮೊದಲೇ ಬಾರಿಗೆ ಆ ಥರದ್ದೊಂದು ಏನೋ ಕ್ಲೋಸ್ ಸೀನ್ಗಳು ಮಾಡುವಾಗ ಸ್ವಲ್ಪ ಇರುಸು ಮುರುಸು ಮತ್ತೇನೋ ಒಂಥರ ಗಾಬರಿಗೆ ಅವರ ಸ್ವೆಟ್ಟೆಲ್ಲ ಆಗಿಬಿಟ್ಟಿದ್ದೀವಿ. ಅದೆಲ್ಲ ನೋಡ್ಬಿಟ್ಟು ಅರುಣ್ ಸರು ಏನೋ ಒಂದು ಕೆಲಸ ಮಾಡೋಣ, ನಾವು ಹೋಗಿ ಒಂದು ರಿಹರ್ಸಲ್ ಮಾಡೋಣ ಅಂತ. ಅವರು ಅದನ್ನು ಸಿನಿಮಾ ನೀವು ಬೇರೆ ಥರ ನೋಡಬೇಕಾಗತ್ತೆ, ನಾಟಕ ಥರ. ಅಂದರೆ ನಾಟಕದಲ್ಲಿ ಈ ಥರ ಸೀನ್ಗಳು ಇರೋದಿಲ್ಲ. ನಮಗೆ ಇದ್ದರೂ ಆಡಿಯನ್ಸ್ಗೆ ದೂರ ಇರ್ತಾರಲ್ಲ ಗೊತ್ತಾಗೋದಿಲ್ಲ. ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ನಾವು ಹತ್ರದಲ್ಲಿ ಕಣ್ಮುಂದೆ ಕಾಣಿಸಿದಾಗ ಏನೋ ಒಂಥರ ನಾವು ಮುಜುಗರ ಶುರು ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ಕಟ್ ಆಫ್ ಮಾಡಿಬಿಟ್ಟು ಸಿನಿಮಾದಲ್ಲಿ ಏನು ಕೊಡೋಕ್ಕೆ ಸಾಧ್ಯತೆ ಇದೆ ಅದನ್ನೆಲ್ಲ ತುಂಬ ಚಂದವಾಗಿ ಕಟ್ಕೊಟ್ಟಿದ್ದೀವಿ. ಆ ಕಟ್ಟುವಿಕೆಯ ಪ್ರೋಸೆಸ್ ತುಂಬ ಚೆನ್ನಾಗಿತ್ತು. ಅರುಣ್ ಸರ್ ಡೈರೆಕ್ಟರ್ ಆಗಿರಲಿ, ವಿಶ್ವಾಸ್ ಸರ್ ಎಡಿಟರ್, ಅವರೆಲ್ಲ ಜೊತೆಗಿದ್ದು, ಮತ್ತು ಪ್ರೊಡ್ಯೂಸರ್ಸು ಪೂರ್ಣ ಸರ್ ಒಂದು ಅದ್ಭುತವಾದ ಲಿರಿಕ್ ಮತ್ತು ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದಕ್ಕೆ ಅದ್ಭುತವಾದ ಕಂಠದಾನ ಏನೋ ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಸಾಕ್ಷಿ ಕಲ್ಲೂರು ಅವರು ಅದ್ಭುತವಾಗಿ ಇದೊಂಥರ 100% ಪ್ಲಸ್ ಆಗಿರೋದ್ರಿಂದ ಏನು ಕರ್ಮ ಸಾಂಗ್ ಇವತ್ತು ಈ ಲೆವೆಲಿಗೆ ರೀಚ್ ಆಗಿದೆ. ಹಾಗಾಗಿ ಅದೊಂಥರ ವಿಪರೀತ ಖುಷಿ, ವಿಪರೀತ ಜವಾಬ್ದಾರಿ. ಈಗ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿಬಿಟ್ರೆ ಒಂದೇ ಕ್ವಶನ್ ಮೇಲೆ. ಆ್ಯಂಡ್ ಈಗ ಒಂದು ಅಂದರೆ ಕಾಟೇರ ಸಿನಿಮಾ ಬಂದಾಗ ಒಂಚೂರು ಟೆನ್ಷನ್ ಆಗಿತ್ತಂತೆ ಟೀಮು, ಸ್ವಲ್ಪ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ, ಆಮೇಲೆ ಆ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ಆ್ಯಂಡ್ ಹೆಂಗೆ ಅನ್ನಿಸ್ತು ಆಮೇಲೆ ಅಂತ? ಇಲ್ಲ, ನಮಗೆ ಕತೆ ಶುರುವಾಗಿದಾಗ ನನಗೆ ನೋಡಿ, ನಾನು 2020 ಮಲೆಗಳಲ್ಲಿ ಮದುಮಗಳು ನಾಟಕ ಮಾಡಿದಾಗಲೇ ಡೈರೆಕ್ಟರ್ ನಾಟಕ ನೋಡಿದರು. 2021 ಅವ್ರು ಫುಲ್ ಕತೆ ಮಾಡ್ಕೊಂಡಿದ್ರು. ಆಮೇಲೆ ಅದೇ ಟೈಮಲ್ಲಿ ಜೈ ಭೀಮ್ ಬಂದ್ಬಿಡ್ತು. ನಮಗೆ ಆಗಲೇ ಒಂದು ಸ್ವಲ್ಪ ಇದಾಗೋಯ್ತು ಜೈ ಭೀಮ್. ಆಮೇಲೆ ಸಿನಿಮಾ ಬಂದಮೇಲೆ ಓಕೆ, ನಮ್ಗೆ ಸ್ವಲ್ಪ ಬೇರೆ ಪ್ಯಾಟರ್ನ್ ಇದೆ. ಅದಾದಮೇಲೆ ಇನ್ನೊಂದು ಹೊಡೆತ ಕ್ಷೇತ್ರಪತಿ ಬಂತು, ನವೀನ್ ಶಂಕರ್ ಅವ್ರದ್ದು. ಅದು ಕೂಡ ರೈತರು ಅಂದರೆ ಅಲ್ಲಿ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು, ಅದು ಪರ್ಟಿಕ್ಯುಲರ್ ಇಂಥ ವಿಷಯಕ್ಕೆ ಇತ್ತು. ಆಮೇಲೆ ದರ್ಶನ್ ಸರ್ ಮಾಡಿರ್ತಕ್ಕಂಥ ಕಾಟೇರದಲ್ಲೂ ಅಷ್ಟೇ ಅದೊಂದು ಊರು ಮತ್ತು ಒಂದು ಫ್ಯಾಮಿಲಿಗೆ ಅಂತ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಏನು ಕಂಟೆಂಟ್ ಇದೆ ಅಂದರೆ ಆ್ಯಕ್ಚುಲ್ ಅದರ ಹಿಂದೆ ಮತ್ತು ಮುಂದೆ ನಡೆದಂಥ ಕೆಲವು ರಾಜಕೀಯ ಘಟನೆಗಳನ್ನ, ಮತ್ತು ಎಸ್ಪೆಷಲಿ ಲಾನ ಏನೋ ಕೋರ್ಟಲ್ಲಿ ಒಂದು ಸೀನ್ ಆಗುತ್ತೆ, ದೊಡ್ಡ ಸೀನ್. ನಮ್ಮ ಸಿನಿಮಾದ ತಿರುಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸೀನ್ ನೋಡಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಇದು ಆ್ಯಕ್ಚುಲ್ ಸಿನಿಮಾದ ಕತೆ ಅಂತ. ಆ ಕತೆ ಹೆಂಗೆ ಅಂತ ಅಂದಾಗ ನಮಗೆ ಸರಿ, ಸೊ ನಾವು ಬಚಾವಾಗಿದ್ದಲ್ಲಿ ಓಕೆ ವಿ ಆರ್ ಸೇಫ್ ಅಂತ, ನಾವು ಸೇಫ್ ಝೋನಲ್ಲಿ ಇದ್ದೀವಿ ಅಂತ ಅನ್ನಿಸ್ತು. ಈಗ ಹೆಂಗೆ ಬಿಗ್ ಬಾಸಲ್ಲಿ ಫಸ್ಟ್ ಯು ಆರ್ ಸೇಫ್ ಝೋನ್ ಅಂದಾಗ ಓಕೆ, ಕಾಟೇರ ಕ್ಷೇತ್ರಪತಿ ನಮಗೆ ಓಕೆ ಸ್ವಲ್ಪ ಇದರಿಂದ ದೂರ, ಮತ್ತು ನಾವು ಅದರಿಂದ ದೂರ ಇದ್ದೀವಿ ಅಂತ ಅನ್ನಿಸ್ತು. ಹಾಗಾಗಿ ನಮಗೆ ಸ್ವಲ್ಪ ಹೌದು ಏನೋ ಭಯ ಶುರುವಾಗಿತ್ತು, ನಮಗೆ ಸೇಮ್ ಬರ್ತಾಯಿದೆ. ಆಮೇಲೆ
ಸೇಮ್ ಬಂದಾಗ ಯಾರೋ ದೊಡ್ಡವ್ರು ಮಾಡಿದಾಗ ಬೇರೆ ವಿಷಯ. ನಾವು ಚಿಕ್ಕ ಪುಟ್ಟ ಮಾಡಿದಾಗ ಆಗಲೇ ಬಂದಿದೆಯಲ್ಲ ಗುರು, ಇವಾಗ ನಾವು ಫಸ್ಟೇ ನಮಗೆ ಆಡಿಯನ್ಸ್ ಕಡಿಮೆ ಜನ ಬರೋದು, ನೋಡೋದು ಜನ ಅಂಥವ್ರಿಗೆ ಮತ್ತು ಸೇಮ್ ಕಥೆನ ಹೇಗೆ ಹೇಳೋಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಲ್ಲ, ನಮ್ಮ ಕಥೆನೇ ಬೇರೆ ಇದೆ. ಕಂಟೆಂಟ್ ಅಂತ ಬಂದಾಗ ತುಂಬ ಡೀಪ್ ಹೋಗಿದ್ದೀವಿ, ಲಾನ ತುಂಬ ಡೀಪಾಗಿ ಹೇಳಿದ್ದೀವಿ. ಆ್ಯಕ್ಚುಲಿ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನ ಹಿಂದೆ ಮತ್ತು ಮುಂದೆ ನಡೆದಂಥ ನಿಜವಾದ ರಾಜಕೀಯ ಘಟನೆಗಳನ್ನ ಸಿನಿಮಾದಲ್ಲಿ ಹೇಳಿದ್ದೀವಿ ಸರ್. ಆ್ಯಂಡ್ ಸಾಂಗು ತುಂಬ ವೈರಲ್ ಆಗ್ತಿದೆ. ಸೊ ಭಾಳ ಖುಷಿ ಇದೆ ನಮಗೂ. ಟೂ ಅರ್ಲಿ ಅನಿಸುತ್ತೆ ಇನ್ನು ಕತೆ ಬಗ್ಗೆ ಕೇಳೋದು. ಇನ್ನು ಟೀಸರು ಟ್ರೈಲರು ತುಂಬ ಬಾಕಿ ಇದೆ. ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಟ್ರೈಲರ್ ಯಾವಾಗ ಲಾಂಚ್ ಆಗುತ್ತೆ? ಅವತ್ತೇನಾದ್ರು ಪ್ಲಾನಿಂಗ್ ಇದೆಯಾ ಬೇರೆ? ಟ್ರೈಲರ್ ನಾವು ಮಾರ್ಚಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ರಿಲೀಸ್ ಬಿಫೋರ್ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ರಿಲೀಸ್ಗೆ ತುಂಬ ಹತ್ತಿರ ಇದ್ದಾಗಲೇ ಅದೇ ಒಂದು ಆಡಿಯನ್ಸ್ಗೆ ಇನ್ವಿಟೇಷನ್, ನಮ್ಮ ಟ್ರೈಲರೇ ಆಡಿಯನ್ಸ್ಗೆ ಇನ್ವಿಟೇಷನ್ನು. ಏನು ಕರ್ಮ ಸಾಂಗು ಅವರು ಪೂರ್ಣ ಸರ್ ಬರೆದಿರೋದಕ್ಕೂ, ವಿ ಪಿ ಸರ್ ಮತ್ತು ಸಾಕ್ಷಿ ಕಲ್ಲರ್ ಹಾಡಿರೋದಕ್ಕೂ, ಆಮೇಲೆ ಹೀರೋ ಹೀರೋಯಿನ್ ಅಲ್ಲಿ ಆ್ಯಕ್ಚುಲಿ ಆಗಿರೋ ಕೆಮಿಸ್ಟ್ರಿಗೂ ತುಂಬ ಅದ್ಭುತವಾಗಿ ಥ್ರೂಔಟ್ ಕರ್ನಾಟಕ ರೀಚ್ ಆಗ್ತಾ ಇದೆ. ಸುಮಾರು ಜನ ನಮಗೆ ಫೋನ್ ಮೂಲಕ, ಮೆಸೇಜ್ ಮೂಲಕ ಮತ್ತೊಂದು ಬೇರೆ ರೀತಿಯಲ್ಲಿ ರೀಚ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್, ಅದ್ಭುತವಾಗಿ ಬಂದಿದೆ, ನೀವು ಹೊಸಬರು ಮಾಡಿದ್ದೀರಿ ಅಂತ ಅನ್ಸೋದಿಲ್ಲ, ಸ್ಕ್ರೀನ್ ಮೇಲೂ ತುಂಬ ಅದ್ಭುತವಾಗಿ ಕಾಣಿಸ್ತಿದ್ದೀರಿ. ನನಗೆ ಈಗಲೂ ಇದೆ, ಜನ ನನ್ನ ಹೊಸ್ದಾಗಿ ಬರ್ತಾ ಇದ್ದೀನಿ, ನನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ, ನನ್ನ ಹೀರೋನ ನೋಡ್ತಾರೆ, ಹೀರೋ ತಗೋತಾರ ಅನ್ನೋ ಭಯ ಇರುತ್ತೆ ನಮಗೆ ಮೊದಲನೇದಾಗಿ ಬಂದಿದ್ದು. ಸೊ ಈ ಸಾಂಗ್ ನನಗೆ ಧೈರ್ಯ ಕೊಟ್ಟಿದೆ. ಸೊ ಓಕೆ, ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್, ನಮ್ಮನ್ನು ತಗೋತಿದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ, ತುಂಬ ಜನ ನೋಡಲಿ. ಆಮೇಲೆ ಈ ಸಾಂಗ್ ನೋಡಿದವರೆಲ್ಲ ನಮ್ಮ ಸಿನಿಮಾಗೆ ಬರಲಿ. ಟ್ರೈಲರ್ ಇನ್ನೂ ಇದೆ, ಏನು ಪಿಕ್ಚರ್ ಅಭಿ ಬಾಕಿ ಹೇ, ಹಬ್ಬ ಅಲ್ಲಿದೆ. ಇದೊಂದು ಸಣ್ಣ ಪ್ರಸಾದ, ಊಟ ಬೇರೆ ಇದೆ ಸರ್. ಆಲ್ ದಿ ಬೆಸ್ಟ್ ಸರ್, ನಿಮಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. 100 ಡೇಸ್ ಓಡಲಿ ಸಿನಿಮಾ ಕೂಡ. ಥ್ಯಾಂಕ್ ಯು ಸೊ ಮಚ್ ಸರ್.